ವೇದಿಕೆಗಾಗಿ ಶ್ರೀಯುತ ಬಾಸ್ತೀಸ್ ಕೊಡ್ಲುಪೇಟೆ ಅವರನ್ನು ನಾನು ವೇದಿಕೆ ಕರೀತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ನನ್ನ ಶಬ್ದವನ್ನು ಶ್ರವಿಸ್ತಾ ಇರುವಂತಹ ಎಲ್ಲ ಸಹೋದರರಿಗೂ ಸಹೋದರಿಯರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲ್ಆಕಿಬತು ಲಿಲ್ ಮುತ್ತಕೀನ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮಖ್ಲೂಕೀನ್ ವ ಅಲಾ ಆಲಿಹಿಲ್ ಫಾಯಿಜೀನ ಬಿರಿಲ್ಲಲ್ಲಾಹ್ ಅಮ್ಮಾ ಬಅದ್. ರಬ್ಬಿ ಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ರಬ್ಬಿ ಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ರಬ್ಬಿ ಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಮುಸ್ಲಿಂ ಹಿತರಕ್ಷಣಾ ಸಮಿತಿ ಶೃಂಗೇರಿ ತಾಲೂಕು ಸಮಿತಿ ವತಿಯಿಂದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ನಡೆಯುವಂತಹ ಬೃಹತ್ ಪ್ರತಿಭಟನಾ ಸಭೆಯ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇರುವಂತಹ ಮುಸ್ಲಿಂ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು, ಪಟ್ಟಣ ಪಂಚಾಯತಿ ಸದಸ್ಯರು, ಶೃಂಗೇರಿ ತಾಲೂಕು ಆದಂಥ ರಫೀಕ್ ಅಹಮದ್ ರವರು, ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದಂತಹ ರಿಯಾಜ್ ಕಡಂಬರವರು, ವೇದಿಕೆಯಲ್ಲಿರುವಂತಹ ಉಲಮಾಗಳು, ಉಮರಾಗಳು, ನನ್ನನ್ನು ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ಮುಸ್ಲಿಂ ಹಿತರಕ್ಷಣಾ ಸಮಿತಿಯ ಕಾರ್ಯಕರ್ತರು, ಸದಸ್ಯರು, ಈ ಒಂದು ಹುರಿಬಿಸಿಲಿನಲ್ಲಿ ಕೂಡ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೋಸ್ಕರವಾಗಿ ಹಲವಾರು ಮೊಹಲ್ಲದಿಂದ, ಹಲವಾರು ಜಮಾತ್ಗಳಿಂದ, ಹಲವಾರು ಊರಿನಿಂದ ಬಂದು ಸೇರಿದಂತಹ ನನ್ನ ಪ್ರೀತಿಯ ಸಹೋದರರೇ, ನನ್ನ ಶಬ್ದವನ್ನು ಶ್ರವಿಸ್ತಾ ಇರುವಂತಹ ಸಹೋದರ ಧರ್ಮೀಯ ಬಾಂಧವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಆಲೋಚನೆಗಳು, ಹಲವಾರು ರೀತಿಯ ಸಂಶಯಗಳು, ಹಲವಾರು ರೀತಿಯ ವಿಚಾರಧಾರೆಗಳು, ಮುಸ್ಲಿಂ ಸಮುದಾಯ ಯಾವುದನ್ನು ಏನನ್ನು ಮಾಡಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳುವಂತಹ ವಿಚಾರ ಚಿಂತನೆಗಳು ಎಲ್ಲವೂ ಕೂಡ ಬಹಳ ಚರ್ಚೆ ಬಂದಿರಬಹುದು. ಖಂಡಿತವಾಗಿಯೂ ಮೊದಲು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ಈ ಉರಿ ಬಿಸಿಲಿನಲ್ಲೂ ಈ ಸಂದರ್ಭದಲ್ಲೂ ವಕ್ಫ್ ಅನ್ನುವಂತಹ ವಿಚಾರದ ತಿದ್ದುಪಡಿ ಕಾಯ್ದೆಯ ವಿರುದ್ಧವಾಗಿ ನಾವು ಯಾಕೆ ಇಲ್ಲಿ ಸೇರಿಕೊಂಡಿದ್ದೇವೆ ಅಂತ ಕೇಳಿದ್ರೆ, ಈ ಭಾರತ ದೇಶವೆಂಬಂಥ ಸುಂದರವಾದ ದೇಶ ನಮಗೆ ನೀಡಿದಂತಹ ಸ್ವಾತಂತ್ರ್ಯ, ನಮಗೆ ನೀಡಿದಂತಹ ಹಕ್ಕು, ನಮಗೆ ಸಿಕ್ಕಬೇಕಾದಂಥ ಅವಕಾಶ, ಅದು ನಮಗೆ ಮರಳಿ ಕೊಡಬೇಕು, ಅದು ನಮಗೆ ಸಿಗಬೇಕು ಅಂತ ಹೇಳುವಂಥ ಅವಕಾಶವಾದವನ್ನು ಇಡುವುದಕ್ಕೋಸ್ಕರ ಮಾತ್ರವಾಗಿದೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇರೋದು. ಈ ಕಾರ್ಯಕ್ರಮದ ಆರಂಭದಲ್ಲಿ ನಾನು ಮೊದಲು ಸ್ಪಷ್ಟಪಡಿಸ್ತಾ ಇದ್ದೇನೆ, ಯಾವುದೋ ಧರ್ಮದ ವಿರುದ್ಧವಾಗಿ ನಾವು ಆಯೋಜಿಸಿದ ಕಾರ್ಯಕ್ರಮವಲ್ಲ ಇದು. ಯಾವುದೋ ಒಂದು ರಾಷ್ಟ್ರೀಯ ಪಕ್ಷದ ವಿರುದ್ಧವೋ ಆಯೋಜನೆಗೊಂಡಂಥ ಕಾರ್ಯಕ್ರಮವೇ ಅಲ್ಲವೇ ಅಲ್ಲ. ಯಾವುದೋ ಸಂಘಟನೆಯ ವಿರುದ್ಧವೋ, ಯಾವುದೋ ಜಾತಿಯ ವಿರುದ್ಧವೋ, ಯಾವುದೋ ವ್ಯಕ್ತಿಗಳ ವಿರುದ್ಧವೋ, ಯಾವುದೋ ರಾಜಕೀಯ ಮೇಧಾವಿಗಳ ವಿರುದ್ಧವೋ ಖಂಡಿತವಾಗಿಯೂ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ. ಬದಲಾಗಿ ಮುಸ್ಲಿಂ ಸಮುದಾಯದ ಈ ಭಾರತ ದೇಶದ ಸಂವಿಧಾನ, ಈ ಭಾರತ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಸಂವಿಧಾನವನ್ನು ನೀಡಿದ್ದಾರೋ, ಅದರಲ್ಲಿ ಯಾವ ಹಕ್ಕನ್ನು ನೀಡಿದ್ದಾರೋ, ಆ ಹಕ್ಕು ನಮಗೆ ನೈಜವಾಗಿ ಸಿಗಬೇಕೆಂಬಂತ ಆ ಅವಕಾಶವಾದವನ್ನು ಮತ್ತೊಮ್ಮೆ ತಮ್ಮ ಮುಂದೆ ಮಂಡಿಸಿ ನಮಗೆ ಮಾಡಿದ ತಿದ್ದುಪಡಿಯಲ್ಲಿ ಯಾವ ಆಕ್ಷೇಪಣೆಗಳಿದೆ, ಅದಕ್ಕೆ ಕಾರಣಗಳೇನು, ಆ ಕಾರಣಗಳನ್ನು ತಮ್ಮ ಮುಂದೆ ಇಟ್ಟುಕೊಂಡು ಆ ಕಾರಣದ ಮುಖಾಂತರವಾಗಿ ಈ ದೇಶದ ಸಂವಿಧಾನದ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವಾಗ ಆ ಸುಪ್ರೀಂ ಕೋರ್ಟ್ ಕೂಡ ನಾವು ಮಾಡುವಂತ ಪ್ರತಿಭಟನೆ ಶಾಂತಿಯಿಂದ, ಸಮಾಧಾನದಿಂದ ನಮ್ಮ ಒಕ್ಕರಲ ಅಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟ್ಗೆ ಮುಟ್ಟಿಸಿ ಆ ಸುಪ್ರೀಂ ಕೋರ್ಟಿನ ಮುಖಾಂತರ ಒಳ್ಳೆಯವಾದ ನ್ಯಾಯಯುತವಾದಂತ ತೀರ್ಮಾನ ಸಿಗಬೇಕು ಅಂತ ಹೇಳಿ ಈ ಪ್ರತಿಭಟನೆ ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಾನು ಬಹಳ ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾಕೆಂತ ಕೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡುವಾಗ ನೂರಾರು ಕಣ್ಣುಗಳು ನಮ್ಮನ್ನು ನೋಡ್ಲಿಕ್ಕೆ ರೆಡಿ ಇದೆ. ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡುವಾಗ ನೂರಾರು ಕ್ಯಾಮರಾಗಳು ನಮ್ಮ ಕಡೆ ತಿರುಗಿಸಲ್ಪಡ್ತದೆ. ನಾವೊಂದು ಕಾರ್ಯಕ್ರಮ ಮಾಡುವಾಗ ನೂರಾರು ತಪ್ಪು ಗ್ರಹಿಕೆಗಳು ನಮ್ಮ ವಿರುದ್ಧ ಬರ್ತದೆ. ನಾವೊಂದು ವಿಚಾರವನ್ನು ತೆಗೆದಿಟ್ಟಂತ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಇಲ್ಲ ಸಲ್ಲದ ವಿಚಾರಗಳು ಚರ್ಚೆ ಪಡಿಸಲಾಗ್ತದೆ.
ಆದ್ರೆ ಖಂಡಿತವಾಗಿ ಹೇಳ್ತಾ ಇದ್ದೇವೆ, ನಾವು ಹೇಳುವ ವಿಚಾರವನ್ನ ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಅಧಿಕಾರಿ ವರ್ಗಗಳು, ಇಲ್ಲಿನ ಆಡಳಿತ ವರ್ಗಗಳು, ಯಾವುದೇ ಸರ್ಕಾರಗಳಾಗಿದ್ರು, ಅದು ರಾಜ್ಯ ಸರ್ಕಾರವಾಗಿರ್ಲಿ, ಕೇಂದ್ರ ಸರ್ಕಾರವಾಗಿರ್ಲಿ, ಇಲ್ಲಿನ ಆರಕ್ಷಕ ಸಿಬ್ಬಂದಿಗಳಾಗಿರ್ಲಿ, ಇಲ್ಲಿನ ಮ್ಯಾಜಿಸ್ಟ್ರೇಟ್ಗಳಾಗಲಿ, ದಯವಿಟ್ಟು ನಮ್ಮ ಮಾತನ್ನ ಅವಲೋಕನ ಮಾಡಿ ಅದಕ್ಕಿರುವಂತ ತೀರ್ಪನ್ನು ನ್ಯಾಯಯುತವಾಗಿ ಕೊಡಿಸುವಂತ ಪ್ರಯತ್ನ ನೀವು ಮಾಡಬೇಕೆಂಬ ಅಭಿಲಾಷೆಯಿಂದಲೇ ಈ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ ಸಹೋದರರೇ. ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು, ಏನು ವಕ್ಫ್ ಅಂತ ಹೇಳಿದ್ರೆ, ಯಾಕೆ ಪ್ರತಿಭಟನೆ ಮಾಡ್ಲಿಕ್ಕೋಸ್ಕರ ಅವಕಾಶ ಬಂದೊರಗಿರೋದು, ಯಾಕೆ ನಾವು ಅವಕಾಶವನ್ನು ಕೇಳ್ತಾ ಇದ್ದೀವಿ. ನಾವು ಯಾವುದೇ ವಿಚಾರ ಮಂಡಿಸುವಾಗ ವಕ್ಫ್ ಅಂತ ಕೇಳುವಾಗ ಇವತ್ತಿನ ಮಾಧ್ಯಮ ಏನ್ ಚರ್ಚೆ ಮಾಡ್ತಾ ಇದೆ ಅದು ಖಂಡಿತವಾಗಿ ಸುಳ್ಳಾದಂತ ವಿಚಾರಧಾರೆಗಳು. ನಿನ್ನೆ ಒಂದು ಡಿಬೇಟ್ ನೋಡ್ತಾ ಇದ್ದೆ, ಏನೆಲ್ಲ ವಿಚಾರಗಳು, ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಪ್ರತ್ಯೇಕ ಟ್ರಿಬ್ಯುನಲ್, ಮುಸ್ಲಿಂ ಸಮುದಾಯ ಮಾತ್ರ, ಅವರಿಗೆ ಮಾತ್ರ ವಕ್ಫ್, ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಪ್ರತ್ಯೇಕತೆ. ಖಂಡಿತವಾಗಿ ಭಾರತ ದೇಶದಲ್ಲಿ ಆ ರೀತಿ ಯಾವುದು ಕೂಡ ಇಲ್ಲ. 80% ಹಿಂದೂ ಸಮುದಾಯ ಇರುವಂತ ಭಾರತ ದೇಶದಲ್ಲಿ 20% ಇರುವಂತ ಮುಸಲ್ಮಾನರಿಗೆ ಮಾತ್ರ ಪ್ರತ್ಯೇಕವಾದ ಕಾನೂನು ಈ ದೇಶದಿಂದ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. 800 ವರ್ಷ ಆಡಳಿತ ಮಾಡಿದ ಭಾರತದಲ್ಲಿ ಮೊಘಲರು ಈ ದೇಶ ಮುಸ್ಲಿಂ ರಾಷ್ಟ್ರ ಆಗ್ಲಿಲ್ಲ. ಈ ದೇಶದಲ್ಲಿ ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡಿದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ಭಾರತದಷ್ಟು ಒಳ್ಳೆಯ ರಾಷ್ಟ್ರ ಮತ್ತೊಂದಿಲ್ಲ. ಭಾರತ ದೇಶದ ಉತ್ತಮವಾದ ರಾಷ್ಟ್ರ ಮತ್ತೊಂದು ಜಗತ್ತಿನಲ್ಲಿ ಇಲ್ಲ. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವತೆ ಮತ್ತೊಂದು ಊರಿನಲ್ಲಿಲ್ಲ. ಇಷ್ಟು ಒಳ್ಳೆಯ ಸಂವಿಧಾನ ಮತ್ತೊಂದು ಊರಿನಲ್ಲಿಲ್ಲ. ಯಾಕೆಂತ ಕೇಳಿದ್ರೆ, ಅಮೆರಿಕ ನೋಡಿ ಕೇವಲ ಕ್ರಿಶ್ಚಿಯಾನಿಟಿ, ಅಥವಾ ಸೌದಿಗಳನ್ನು ನೋಡಿ ಕೇವಲ ಅರಬಿಸಂ. ಅದೇ ಭಾರತ ದೇಶ ನೋಡಿದ್ರೆ ಈಚೆ ಕಡೆ ಮಸೀದಿ ಇದ್ರೆ, ಆಚೆ ಕಡೆ ದೇವಸ್ಥಾನವಿದ್ರೆ, ಅದರ ಹತ್ತಿರ ಚರ್ಚ್ಗಳಿದೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಯಿಯಾಗಿ ಬದುಕ್ತಾ ಇದ್ದಾರೆ. ಇದು ಎಲ್ಲಿ ಸಾಧ್ಯ ಅಂತ ಕೇಳಿದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ, ಮತ್ತೊಂದು ರಾಷ್ಟ್ರದಲ್ಲಿ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಯಾಕೆಂತ ಕೇಳಿದ್ರೆ, ನಮ್ಮ ಮಾತುಗಳನ್ನ ವಿವಾದಗಳಾಗಿ ಮಾಡಬೇಡಿ, ನಮ್ಮ ಚರ್ಚೆಗಳನ್ನು ವಿವಾದಗಳಾಗಿ ಮಾಡಬೇಡಿ. ನಮಗೆ ಕೇಳುವಂತ ಹಕ್ಕಿಗೆ ಅವಕಾಶವಿಲ್ವ ಈ ದೇಶದಲ್ಲಿ? ನಾವು ಕೇಳುವಂತ ಅವಕಾಶಗಳಿಗೆ ಯಾಕೆ ನೀವು ಮಂಡನ್ನ ತೋರಿಸ್ತೀರಿ? ಯಾಕೆ ಮುಖವನ್ನ ಚಿತ್ರೀಕರಿಸ್ತೀರಿ? ಯಾಕೆ ವಿರೋಧಾಭಾಸವಾಗಿ ನೋಡ್ತೀರಿ? ಖಂಡಿತವಾಗಿಯೂ ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಮಂಡಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಏನಪ್ಪ ವಿಚಾರಧಾರೆ ಅಂತ ಕೇಳಿದ್ರೆ, ಬಹಳ ಸುಡು ಬಿಸಿಲಿದೆ, ಆದಷ್ಟು ಬಿಸಿಲಿನ ಜಳದಿಂದ ಪ್ರತ್ಯೇಕತೆಯನ್ನು ಕಾಣೋದು ಒಳ್ಳೆಯದು ಅಂತ ಅನಿಸ್ತಾ ಇದೆ. ಆದರೂ ಕೂಡ ನನ್ನ ಇಲ್ಲಿ ಸೇರಿರುವಂಥ ನೆರೆದ ಬಾಂಧವರೊಂದಿಗೆ ಒಂದೆರಡು ವಿಚಾರವನ್ನು ಮಂಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ವಕ್ಫ್ ಅಂದರೆ ಏನು. ನನ್ನ ಸಹೋದರ ಧರ್ಮೀಯರಿದ್ದರೂ ಕೂಡ ತಾವು ಕೂಡ ಈ ಮಾತನ್ನು ಕೇಳಬೇಕು. ಮೊದಲು ಅರ್ಥ ಮಾಡಿಕೊಳ್ಳಿ ವಕ್ಫ್ ಅಂದರೆ ಏನು ಅಂತ. ವಕ್ಫ್ ಅಂದರೆ ಏನು ಅಂತ ಕೇಳಿದ್ರೆ, ಇಸ್ಲಾಮಿನ ನಿಯಮಗಳ ಪ್ರಕಾರ ಧಾರ್ಮಿಕ ಹಾಗೂ ಮಾನವೀಯ ಸೇವೆಗಳಿಗಾಗಿ ಸೃಷ್ಟಿಕರ್ತನಾದ ದೇವರಿಗೆ ಸಮರ್ಪಿಸಲ್ಪಡುವಂಥ ದಾನವಾಗಿ ನೀಡುವಂಥ, ಅದು ವಸ್ತುಗಳಾಗಿರಬಹುದು ಅಥವಾ ಜಾಗಗಳಾಗಿರಬಹುದು, ಅದಕ್ಕಿರುವ ವ್ಯವಸ್ಥೆಗಳಾಗಿರಬಹುದು, ಇದನ್ನ ವಕ್ಫ್ ಅಂತ ಹೇಳೋದು. ವಕ್ಫ್ನ ನೈಜವಾದ ಅರ್ಥ ಏನು ಅಂತ ಕೇಳಿದ್ರೆ, ಅದು ಸ್ಟಾಪ್ ಅಂತ ಅರ್ಥ. ಅದು ಮತ್ತೊಬ್ಬರಿಗೆ ಅವಕಾಶ ಇಲ್ಲ, ಅದರಲ್ಲಿ ಅಲ್ಲಿಗೆ ಸ್ಟಾಪ್, ಅಲ್ಲಿಗೆ ಕೊಟ್ಟು ಮುಗಿಸ್ಬೇಕು. ವಕ್ಫ್ ಏನಂತ ಕೇಳಿದ್ರೆ, ಇಸ್ಲಾಮಿನ ನಿಯಮಗಳ ಪ್ರಕಾರ ಯಾರಿಗೂ ಅವಕಾಶವಿಲ್ಲದೆ, ಅದರಲ್ಲಿ ಮುಸಲ್ಮಾನರಿಗೂ ಅವಕಾಶವಿಲ್ಲದೆ, ನಾವು ಆರಾಧಿಸುವ ಸೃಷ್ಟಿಕರ್ತನಾದ ಅಲ್ಲಾಹು ಸುಬ್ಹಾನಹು ತಆಲಾಗೆ ನಮ್ಮ ಮನಸ್ಸಿನ ಒಳಿತಿನಿಂದ ದಾನವಾಗಿ ನೀಡುವಂತ ಒಂದು ವಸ್ತುವೋ ಒಂದು ಸ್ಥಳವೋ ಆಗಿದೆ ವಕ್ಫ್ ಅಂತ ಹೇಳಿದ್ರೆ. ಯಾವ ರೀತಿ ಅಂತ ಕೇಳಿದ್ರೆ, ಈಗ ನಮ್ಮ ಸಹೋದರ ಧರ್ಮೀಯರಿಗೆ ದೇವಸ್ಥಾನಗಳಿದೆ. ಆ ದೇವಸ್ಥಾನದ ಸ್ಥಳ ಅವರ ದೇವರಿಗೋಸ್ಕರ, ದೇವರಿಗೆ ಪ್ರಾರ್ಥನೆ ಮಾಡಲಿ ಅಂತ ಕೊಟ್ಟಂತ ಸ್ಥಳ ಅದು. ಅದೇ ರೀತಿ ಮುಸಲ್ಮಾನ ಬಾಂಧವರು ಅವರ ಧರ್ಮೀಯರಿಗೆ, ಅವರ ಧಾರ್ಮಿಕ ಆಚರಣೆಗಳಿಗೆ, ಅವರ ನಮಾಜ್ಗಳಿಗೆ, ಅವರ ಮದ್ರಸಗಳಿಗೆ, ಅವರ ಸಾರ್ವಜನಿಕ ಸೇವೆಗಳಿಗೆ, ಅವರಿಗೆ ಬೇಕಾದ ಮಾನವೀಯ ಸೇವೆಗಳಿಗೆ, ಕಾರುಣ್ಯದ ಸೇವೆಗಳಿಗೆ ಅವಕಾಶ ಮಾಡಿಕೊಟ್ಟಂತ ಸ್ಥಳವಾಗಿದೆ ವಕ್ಫ್ ಅಂತ ಹೇಳುವಂತ ಈ ಭೂಮಿ. ವಕ್ಫ್ ವಿಚಾರ ಏನು ಅರ್ಥ ಮಾಡ್ಕೋಬೇಕು. ಇವತ್ತು ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ 2024 ನಮ್ಮ ಮುಂದೆ ತಂದಿದೆ.
ಆದ್ರೆ ವಕ್ಫ್ ಅಂತ ಹೇಳುವಂತ ಈ ಕಾಯ್ದೆಯನ್ನು ಆರಂಭಿಸಿದ್ದು ಯಾವಾಗ ಅಂತ ಕೇಳಿದ್ರೆ 1954ರಲ್ಲಿ ಕೇಂದ್ರ ಸರ್ಕಾರ ಇದನ್ನು ಕಾರ್ಯರೂಪಕ್ಕೆ ತಂದಂತ ಒಂದು ಕಾಯ್ದೆ ವಕ್ಫ್ ಅಂತ ಹೇಳೋದು. ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ, ವಕ್ಫ್ ಅಂತ ಹೇಳುವ ಹೆಸರನ್ನ ಬದಲಾಯಿಸಿ ಉಮೀದ್ ಅಂತ ಹೆಸರಿಟ್ಟಿದೆ. ಏನು ಉಮೀದ್ ಅಂತ ಹೇಳಿದ್ರೆ ನಿಮಗೆಲ್ಲರಿಗೊಂದು ನಿರೀಕ್ಷೆ ಅಂತ ಹೇಳುವಂತ. ಖಂಡಿತವಾಗಿಯೂ ಈ ದೇಶ ಯಾರ ಸೊತ್ತು ಅಲ್ಲ, ಈ ವಕ್ಫ್ ಯಾರ ಸೊತ್ತು ಅಲ್ಲ, ದೇವರಿಗೋಸ್ಕರ ಸಮರ್ಪಿಸಲ್ಪಟ್ಟಂತ ಸ್ಥಳ. ಅದಕ್ಕೆ ಇನ್ನೊಬ್ಬರು ನಮಗೆ ಯಾವುದೇ ರೀತಿಯ ನಿರೀಕ್ಷೆಯನ್ನು ಕೊಡುವ ಅವಕಾಶವಿಲ್ಲ. ನಾವು ಕೊಟ್ಟಂತ ಸ್ಥಳಗಳಿಗೆ, ನಾವು ನೀಡಿದ ಸ್ಥಳಗಳಿಗೆ, ನಾವು ದಾನವಾಗಿ ನೀಡಿದ ಸ್ಥಳಗಳಿಗೆ ನಾವೇ ಬೇಕಾದ ನಿರೀಕ್ಷೆಯನ್ನು ಇಟ್ಟುಕೊಂಡು ವಕ್ಫ್ ಅಂತ ಹೇಳುವಂತ ಹೆಸರನ್ನು ಇಟ್ಟುಕೊಂಡು ವಕ್ಫ್ ಅನ್ನು ಮಾಡಿ ಅವಕಾಶವಾದವನ್ನು ಹೇಳ್ತಾ ಇದ್ದೇವೆ. ಅದಕ್ಕಿಂತ ಮಿಗಿಲಾಗಿ ಯಾರೊಬ್ಬರಿಂದ ನಿರೀಕ್ಷೆಯ ಒಂದು ಕಾನೂನು ನಮಗೆ ಅವಶ್ಯಕತೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು ಅರ್ಥ ಮಾಡ್ಕೊಳ್ಬೇಕು, ಈ 1954ರಲ್ಲಿ 2 ರೀತಿಯ ವ್ಯವಸ್ಥೆಗಳನ್ನು ತರ್ತಾರೆ. ಒಂದು ರಾಜ್ಯ ಸರ್ಕಾರದ ವಕ್ಫ್ ಬೋರ್ಡ್ ಅಂತ, ಮತ್ತೊಂದು ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ವಕ್ಫ್ ಕೌನ್ಸಿಲ್ ಅಂತ. ಆದ್ರೆ 1995ರಲ್ಲಿ ಅದಕ್ಕೊಂದು ತಿದ್ದುಪಡಿ ಬರ್ತದೆ. ಆ ತಿದ್ದುಪಡಿಯಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಕೌನ್ಸಿಲ್ ಇರುವಂತ ಅಧಿಕಾರಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ನಡೆಸುವಂತ ವಕ್ಫ್ ಬೋರ್ಡ್ಗೆ ಅತಿ ಹೆಚ್ಚಿನ ಅಧಿಕಾರವನ್ನು ನೀಡಲ್ಪಡ್ತದೆ. ಯಾವ ಕಾರಣಕ್ಕೋಸ್ಕರ ಅಂತ ಕೇಳಿದ್ರೆ, ವಕ್ಫ್ ಬೋರ್ಡ್ ಎಲ್ಲವನ್ನು ನಿರ್ಣಯಿಸಬೇಕು. ಅದಕ್ಕಿರುವಂತ ಅಧಿಕಾರ ಪರಿಧಿಯಲ್ಲಿ ಅದಕ್ಕೆ ಬೇಕಾದಂತ ಎಷ್ಟು ಜಾಗಗಳಿದೆ ಆ ಜಾಗದ ಸಂರಕ್ಷಣೆ, ಮಸೀದಿಯ ಸಂರಕ್ಷಣೆ, ಮದ್ರಸದ ಸಂರಕ್ಷಣೆ. ಇವತ್ತು ಮಸೀದಿಯನ್ನು ಯಾರೊಬ್ಬರಿಗೆ ಕೆಡವಲಿಕ್ಕೆ ಸಾಧ್ಯವಿಲ್ಲ. ನನ್ನ ಶಬ್ದವನ್ನು ಶ್ರವಿಸ್ತಾ ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದು ಮಸೀದಿಯನ್ನು ಪುನರ್ನಿರ್ಮಾಣ ಮಾಡಬೇಕಾದ್ರೆ ಆ ಪುನರ್ನಿರ್ಮಾಣ ಮಾಡಬೇಕಾದ ಮಸೀದಿಯಲ್ಲಿ ಒಂದು ವಸ್ತುವನ್ನು ಕೂಡ ಮಾರಲಿಕ್ಕೆ ಯಾವುದೇ ಕಮಿಟಿಗೂ ಅವಕಾಶವಿಲ್ಲ, ಯಾವ ಮೇಲಾಧಿಕಾರಿಗೂ ಅವಕಾಶವಿಲ್ಲ, ಯಾವ ಅಧ್ಯಕ್ಷರಿಗೂ ಅವಕಾಶವಿಲ್ಲ. ಕಾರಣ ಆ ಮಸೀದಿ ವಕ್ಫ್ ಭೂಮಿಯಾಗಿದೆ, ಅದು ವಕ್ಫ್ ಮಾಡಿದ ಸ್ಥಳವಾಗಿದೆ. ಅದನ್ನು ಮಸೀದಿಗೆ ವಿನಿಯೋಗಿಸಬೇಕು, ವಕ್ಫಿಗೆ ವಿನಿಯೋಗಿಸಬೇಕೇ ಹೊರತು ಅದನ್ನು ಪಡೆದುಕೊಳ್ಳುವಂತ ಅವಕಾಶ ಯಾರಿಗೂ ಇಲ್ಲ. ನಾವು ಇದನ್ನೇ ಹೇಳ್ತಾ ಇದ್ದೀವಿ. ವಕ್ಫ್ ಅಂತ ಕೇಳಿದ್ರೆ ಇದು ನಮ್ಮ ಅವಕಾಶ, ಮುಸ್ಲಿಂ ಧರ್ಮದ ಅವಕಾಶ, ಇಸ್ಲಾಮಿನ ಅನುಯಾಯಿಗಳ ಅವಕಾಶ. ಈ ಅವಕಾಶವನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಏನು ನಮಗೆ ಅರ್ಥ ಮಾಡ್ಕೊಳ್ಬೇಕು ಮತ್ತೊಂದು ವಿಚಾರ. 2013ರಲ್ಲಿ ಮತ್ತೆ ಈ ವಕ್ಫಿಗೆ ಮತ್ತೊಂದು ತಿದ್ದುಪಡಿ ತರಲಾಗ್ತದೆ. ಆ ಪ್ರಕಾರ ಏನಾಗಿದೆ ಅಂತ ಕೇಳಿದ್ರೆ, ಇವಾಗ ನಡೀತಾ ಇರುವಂತ ಎಲ್ಲ ವಕ್ಫನ ಕಾಯ್ದೆಗಳು, ವಕ್ಫನ ಏನೆಲ್ಲ ವಿಚಾರಗಳಿದೆ ಅದು ಇವತ್ತು ನಡೀತಾ ಇರುವ ಪ್ರತಿಯೊಂದು ಕೂಡ 2013ರಲ್ಲಿ ಮಾಡಿದ ತಿದ್ದುಪಡಿಯಿಂದ ಬಂದದ್ದಾಗಿದೆ. ಹಾಗಾದ್ರೆ ನಾವರ್ಥ ಮಾಡ್ಕೋಬೇಕು, ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ಭಾರತ ದೇಶದ ಎಷ್ಟು ರಾಜ್ಯಗಳಿದೆಯೋ ಆ ರಾಜ್ಯಗಳ ಎಲ್ಲದರಲ್ಲೂ ಕೆಲಸದಲ್ಲಿ ಇರುವಂತ ಕಾರ್ಯರೂಪದಲ್ಲಿರುವಂತ ಒಂದೇ ಒಂದು ಬೋರ್ಡ್ ಇದ್ರೆ ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಮುಸ್ಲಿಂ ಧರ್ಮದ ಅವಕಾಶಗಳನ್ನ ಉಳಿಸಿಕೊಳ್ಳುವ ಸಲುವಾಗಿ ಉಳಿಸಿಕೊಂಡಂತ ಒಂದು ಬೋರ್ಡ್ ಆಗಿದೆ ವಕ್ಫ್ ಬೋರ್ಡ್ ಅಂತ ಹೇಳೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಸಮುದಾಯ ಇನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ನಾವೇನಂತ ಅರ್ಥ ಮಾಡ್ಕೊಳ್ಳಿ, ವಕ್ಫ್ ಅಂತ ಕೇಳಿದ್ರೆ ಮೌಲಾನಾ ಹೇಳ್ತಾರ ಬಯಾನ್ನಲ್ಲಿ, ಮೌಲಾನಾ वक्फ करे मस्जिद है, ए जगह देखो बहुत अच्छा है, ए जगह देखो, ए ऐसा सोने न को, क्यों ऐसा सोए तो ये वक्फ करने जगह बा, सोने का जरूरत नहीं यार. नाव ಹೇಳೋದು ಈ वक्फ के बोले तो क्या, वक्फ बोले तो क्या, अल्लाह के वास्ते हमें सदका दिए, हमें हदिया दिए, अल्लाह का वास्ते. ಅಲ್ಲಾಹನಿಗೋಸ್ಕರ ಕೊಟ್ಟಂತ ಜಾಗ ನಮಗೋಸ್ಕರ ಅಲ್ಲ, ಅದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅಥವಾ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ನಮ್ಮ ಊರಿನಲ್ಲಿ ಏನ್ ಹೇಳ್ತಾ ಇದೆ ಅಂತ ಕೇಳಿದ್ರೆ, ವಕ್ಫ್ನಲ್ಲಿ ಬಹಳಷ್ಟು ಹಗರಣಗಳು ಬಂದಿದೆ. ಆ ಹಗರಣಗಳು ಬಂದ ಕಾರಣಕ್ಕೆ ನಾವು ಅದನ್ನೆಲ್ಲವನ್ನು ಸಂರಕ್ಷಿಸ್ತಾ ಇದ್ದೀವಿ. ಸ್ವಾಮಿ, ವಕ್ಫ್ ಅಲ್ಲ, ಇಲ್ಲಿ ಎಷ್ಟು ದೇವಸ್ಥಾನಗಳಿದೆ, ಎಷ್ಟು ಚರ್ಚ್ಗಳಿದೆ, ಅದರಲ್ಲೂ ಕೂಡ ಹಗರಣ ಬಂದಿದೆ. ಅದಕ್ಕೂ ಕೂಡ ನೀವು ಕಾಯ್ದೆಯನ್ನು ತನ್ನಿ, ಅದಕ್ಕೂ ಕೂಡ ಬೇಕಾದ ನಿಯಮವನ್ನು ತನ್ನಿ. ಯಾಕೆ ತರ್ತಾ ಇಲ್ಲ? ಬೇಕಾದ್ರೆ ಎಲ್ಲದಕ್ಕೂ ನ್ಯಾಯ ಬೇಕಲ್ಲ. ವಕ್ಫ್ನ ವಿಚಾರಕ್ಕೆ ಮಾತ್ರ ಯಾಕೆ ಇಷ್ಟು? ನಮಗೆ ದೇವಸ್ಥಾನದ ವಿರೋಧಗಳಿಲ್ಲ, ಚರ್ಚ್ಗೂ ವಿರೋಧಗಳಿಲ್ಲ. ಇವತ್ತು ಚರ್ಚಿಸಲ್ಪಡ್ತಾ ಇರೋ ವಿಚಾರ ವಕ್ಫ್ ಟ್ರಿಬ್ಯುನಲ್ ಮಾತ್ರ ಯಾಕೆ ಅಂತ ನಾವು ಹೇಳ್ತಾ ಇದ್ದೀವಿ. ವಕ್ಫ್ ಟ್ರಿಬ್ಯುನಲ್ ಇರುವ ರೀತಿಯಲ್ಲೇ ದತ್ತಿ ಟ್ರಿಬ್ಯುನಲ್ ಕೂಡ ತನ್ನಿ, ಮುಜರಾಯಿ ಇಲಾಖೆಯಿಂದ ದೇವಸ್ಥಾನ ಟ್ರಿಬ್ಯುನಲ್ ಕೂಡ ತನ್ನಿ. ನೀವು ನಮಗೆ ಬೇಜಾರಿಲ್ಲ, ಹಿಂದೂ ಟ್ರಿಬ್ಯುನಲ್ ಅನ್ನು ತನ್ನಿ. ನೀವು ಚರ್ಚ್ಗೆ ಬೇಕಾದಂತ ಚರ್ಚ್ ಟ್ರಿಬ್ಯುನಲ್ ಅನ್ನು ಕೂಡ ನೀವು ತನ್ನಿ, ನಾವು ವಿರೋಧ ಮಾಡೋದಿಲ್ಲ. ಆದ್ರೆ ವಕ್ಫ್ನ ಟ್ರಿಬ್ಯುನಲ್ನ ವಿಚಾರದಲ್ಲಿ ಮಾತ್ರ ಯಾಕೆ ಜಾತಿಯನ್ನು ನೋಡ್ತೀರಿ, ಯಾಕೆ ಧರ್ಮವನ್ನು ನೋಡ್ತೀರಿ, ಯಾಕೆ ಭೇದ ಭಾವವನ್ನು ನೋಡ್ತೀರಿ, ಯಾಕೆ ಇಲ್ಲಿ ಬೆಂಕಿಯನ್ನು ಹಚ್ಚುತ್ತೀರಿ? ಹಚ್ಚಬೇಡಿ.
ನಮಗೆ ಈ ಮಾಧ್ಯಮದ ಮೇಲೆ ಒಂದಿಷ್ಟು ಕೂಡ ಈಗ ಗೌರವ ಕಳೆದುಕೊಂಡು ಬಿಟ್ಟಿದ್ದೀವಿ ನಾವು. ಯಾಕೆಂತ ಹೇಳಿದ್ರೆ ಭಾರತದ ಸಂವಿಧಾನದ 4ನೇ ಕಣ್ಣು ಅಂತ ಹೇಳಲ್ಪಡುವಂಥ ಒಂದು ವ್ಯವಸ್ಥೆಯಾಗಿದೆ ಮೀಡಿಯಾ ಅಂತ ಹೇಳೋದು, ಮಾಧ್ಯಮ ಅಂತ ಹೇಳೋದು. ಆ ಮಾಧ್ಯಮ ಏನಾಗಿದೆ ಅಂತ ಕೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೇಂದ್ರ ಸರ್ಕಾರ 2013ರ ನಂತರ 2025 ನಡೀತಾ ಇದೆ. ಈ 10 ವರ್ಷಗಳ ಕಾಲದಲ್ಲಿ ತಂದಂಥ ಕಾಯ್ದೆಯನ್ನು ನೋಡಿ. ಮುಸ್ಲಿಮರ ತ್ರಿಬಲ್ ತೊಲಾಕ್ ಕಾಯ್ದೆ, NRC ಕಾಯ್ದೆ, ಅದರಲ್ಲಿ ಎಲ್ರಿಗೂ ಅವಕಾಶ ಇದೆ, ಮುಸಲ್ಮಾನರಿಗೆ ಮಾತ್ರ ಇಲ್ಲ. ಈಗ ಬಂದಂತಹ ಒಂದು ಕಾಯ್ದೆ ವಕ್ಫ್ ಕಾಯ್ದೆ, ಮುಸಲ್ಮಾನರ ಮಸೀದಿ ವಿಚಾರಗಳು ಮಾತ್ರ, ಮುಸಲ್ಮಾನರ ವಕ್ಫ್ ಜಾಗ ಮಾತ್ರ. ಯಾಕೆ ಒಂದು ಧರ್ಮಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದೀರಿ? ನ್ಯಾಯ ಎಲ್ಲರಿಗೂ ನ್ಯಾಯ ಅಲ್ವಾ? ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಇಲ್ವಾ ಈ ದೇಶದಲ್ಲಿ? ಬರೀ ಸ್ವಾತಂತ್ರ್ಯದ ದಿನದಂದು ನಾವೆಲ್ಲ ಒಂದೇ ತಾಯ ಮಕ್ಕಳು, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ, ಹಮ್ ಬುಲ್ಬುಲೇಗಿ ಸಿಕ್ಕಿ ಹೇಗುಲ್ ಸಿತಾ ಹಮಾರ ಅಂತ ಒಂದು ದಿನ ಹಿಂದೂ ಸಿತಾ ಹಮಾರ ಅಂತ ಹೇಳಲಿಕ್ಕಿರೋದಲ್ಲ.